ಈ ವಿಡಿಯೋ ನೋಡೋ ತಕ್ಷಣ ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ, ಯಾಕೆ ಇಷ್ಟೊಂದು ದೊಡ್ಡ ನಂಬಿಕೆ ಅಂತಂದ್ಬಿಟ್ಟು. ಓಕೆ ಅಂದ್ಕೊಳ್ಳಿ, ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ನಿಮ್ಗೇನೋ ಒಳ್ಳೇದಾಗಿದೆ, ಅದನ್ನೆಲ್ಲ ಓಕೆ. ನೀವೇನೋ ಹೋಗಿರ್ತೀರ ಪಾಪ, ಇಂಥವ್ರು ಬಂದ್ಬಿಟ್ಟು ಈ ಕಿತ್ತೋಗಿರೋ ನನ್ನ ಮಕ್ಕಳು ನೋಡಿ ಎಷ್ಟು ಹೆಂಗೆ ಮೇಲೆ ಜನಗಳ ಮೇಲೆ ಜಿಗಿತಾ ಇದ್ದಾರೆ ಅಂತಂದ್ರೆ, ದೇವಸ್ಥಾನಕ್ಕೆ ಹೋದವರು ರಿಟರ್ನ್ ಬರ್ತಾರೆ ಇಲ್ಲ ಅಂತಾನೆ ಗೊತ್ತಾಗ್ತಿಲ್ಲ ಇವತ್ತು, ಹಂಗಾಗ್ತಿದೆ. ಇನ್ನೊಂದು ನಾನು ಹೇಳ್ತೀನಿ ಕೇಳಿ, ಇದು ನಿಮ್ಗೆ ಎಷ್ಟು ನಿಜ ಅನ್ಸುತ್ತೋ ಸುಳ್ಳು ಹೇಳ್ಸುತ್ತೋ, ಈ ವಿಡಿಯೋಗೆ ಎಷ್ಟು ಜನ ಕಮೆಂಟ್ ಹಾಕ್ತಿರೋ ನನಗಂತೂ ಗೊತ್ತಿಲ್ಲ. ನಾನು 2006ಕ್ಕೆ ನನಗೆ ಸ್ವಂತವಾದ ಯಾವಾಗ ಬುದ್ಧಿ ಬಂತೋ ನಂದಿನ ಹಿಡ್ಕೊಂಡು ನಾನೆಲ್ಲ ಪೂಜೆ ಮಾಡಿದವನೇ ಅಲ್ಲ, ಊದಿನ ಕಟ್ಟಿ ದೇವ್ರಿಗೆ ಹಿಂಗೆ ಬೆಳೆದವನೇ ಅಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ ನಾನು. ನನಗೊಂದು ಅರ್ಥ ಆಗಿದೆ, ವರ್ಕ್ ಮಾಡಿದ್ರೆ ಮಾತ್ರ ಜೀವನದಲ್ಲಿ ಮುಂದೆ ಬರೋಕ್ಕಾಗೋದು. ವರ್ಕ್ ಮಾಡಿಲ್ಲ ಅಂತಂದರೆ ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ. ಯಾವ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಡ್ಡ ಬಿದ್ದರೂ ಕೂಡ ದೇವಸ್ಥಾನದಲ್ಲಿ ಹೋಗಿ ದೇವರು ಏನು ಮಾಡೋಕ್ಕಾಗಲ್ಲ. ದೇವ್ರ ಮನಸ್ಸಲ್ಲಿ ಹೇಳ್ತಿರ್ತಾನೆ, ಹೋಗಿ ಮುಚ್ಕೊಂಡು ದುಡಿ, ನಿನಗೆ ಕೈ ಕಾಲು ಕಣ್ಣು ಎಲ್ಲ ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು. ಕಾಲು ಇಲ್ಲದೆ ಇರೋನು, ಕಣ್ಣು ಇಲ್ಲದೆ ಇರೋನು ಭಿಕ್ಷೆಯತೆ ಆದರೂ ಬದುಕ್ತಿದ್ದಾನೆ, ನಿನಗೇನಾಗಿದೆ ಅಂತ ಕೇಳ್ತಾರೆ ದೇವರು. ಆದರೆ ನಿಮ್ಗವ್ರು ಅದು ಅರ್ಥ ಆಗ್ತಿಲ್ಲ. ಒಂದು ಹೇಳ್ತೀನಿ ಕೇಳಿ, ನಿಮ್ಮ ಟೈಮು ಎಷ್ಟು ಹಾಕ್ತಿರೋ, ಎಷ್ಟು ಯೋಚನೆ ಮಾಡ್ತಿರೋ ಅದ್ರ ಮೇಲೆ ನಿಮಗೆ ಬೆಳೆಯೋಕ್ಕಾಗೋದು. ದೇವಸ್ಥಾನಕ್ಕೆ ಹೋದರೆ ದೇವರು ಬೆಳೆಸ್ತಾರೆ ಅನ್ನೋದನ್ನು ಮರ್ತು ಬಿಡಿ. ಅದು ನೀವಿಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನೀವು ಮುಂದೆ ಬರೋಕ್ಕಾಗೋದು. ಇವತ್ತು 18 ಅವರ್ ಕೆಲಸ ಮಾಡ್ತಿದ್ದೀನಿ ನಾನು, 18 ಅವರ್ಸ್ ಕೆಲಸ ಮಾಡಿಬಿಟ್ಟು ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು, ಜನಗಳಿಗೆ ಇಷ್ಟ ಆಗೋಂಥದ್ದು ಮಾಡಬೇಕು ಅಂತೇಳಿ ಕಂಟೆಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಹಾಕ್ತಿರೋದು. ಹಾಗಾಗಿ ಅದರಿಂದ ಜನಗಳಿಗೆ ಹೆಲ್ಪ್ ಆಗಿರೋದು, ಜೊತೆಗೆ ಜನಗಳಿಗೆ ಹೆಲ್ಪ್ ಆಗಿದೆ ಅಂತೇಳಿ ನಮಗೂ ಕೂಡ ಹೆಲ್ಪ್ ಆಗಿರೋದು. ಸೊ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಹುಷಾರಿಲ್ಲ ಅಂತಂದರೆ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರೋ ಹೊರತಾಗಿ ದೇವಸ್ಥಾನಕ್ಕೆ ಹೋಗಲ್ಲ. ನೀವು ಎಲ್ಲರೂ ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗ್ತೀರಾ, ಕಷ್ಟ ಬಂದಿದೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತೀರಾ. ಬಟ್ ಕಷ್ಟ ಏನೇ ಪರಿಹಾರ ಆಗಬೇಕಂದ್ರೂ ಕೆಲಸ ಮಾಡಲೇಬೇಕು. ಒಂದು ದೇವಸ್ಥಾನದಲ್ಲಿ ಒಂದು ವ್ಯಕ್ತಿ ಕುತ್ಕೊಂಡಿದ್ದಾರಂದ್ರೂ ಭಕ್ತರು ಕೊಟ್ಟಿರೋ ದುಡ್ಡದಲ್ಲೇ ಬದುಕ್ತಿದ್ದಾರೆ ಅಂಥೇಳಿ ಅರ್ಥ ಮಾಡ್ಕೊಳ್ಳಿ. ಇದನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ನನಗಂತೂ ಗೊತ್ತು, ಬೇಜಾನ್ ಕಮೆಂಟ್ ಬರುತ್ತೆ ಈ ವಿಡಿಯೋಗೆ ಅಂತಂದ್ಬಿಟ್ಟು. ಬಟ್ ನಾನು ಟ್ರೂತಾಗಿ ಹೇಳ್ತಿದ್ದೀನಿ ನಿಮಗೆ, ಕೆಲಸದ ಕಡೆ ಫೋಕಸ್ ಇರಲಿ, ಹಾರ್ಡ್ ವರ್ಕ್ ಮಾಡಿ, ಟೈಮ್ ಹಾಕಿ, ನಿಮ್ಮ ಭವಿಷ್ಯ ನಾಳೆ ನೀವೇ ಕ್ರಿಯೇಟ್ ಮಾಡ್ಕೋಬೋದು.